ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯಿ ಅವರು ತಿಳಿಸಿಕೊಡುವಂತೆ ಫ್ರೀ ವಿಲ್ ಮತ್ತು ಕ್ವಾಂಟಮ್ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳೋಣ. ಫ್ರೀ ವಿಲ್ ಅಂದರೆ ಏನು, ಕರ್ಮ ಸಿದ್ಧಾಂತ ಹಾಗೂ ಕ್ವಾಂಟಮ್ ಕಾರ್ಮಿಕ್ ಥಿಯರಿ. ಈ ಕರ್ಮದ ಸಿದ್ಧಾಂತಗಳು ಬಹಳ ಶೀಘ್ರಗತಿಯಲ್ಲಿ ಕೆಲಸ ಮಾಡುತ್ತವೆ. ಇವೆಲ್ಲ ಏನು? ಇದನ್ನೆಲ್ಲ ನಾವು ತಿಳಿದುಕೊಂಡಾಗ ನಮ್ಮ ಪುರುಷಾರ್ಥವು ಸರಿಯಾದ ಮಾರ್ಗದಲ್ಲಿದೆಯೇ ಅಥವಾ ಇಲ್ಲವೇ ಎನ್ನುವುದು ನಮಗೆ ತಿಳಿದು ಬರುತ್ತದೆ. ಫ್ರೀ ವಿಲ್ ಅಂದರೆ ನಾವು ಸಂಪೂರ್ಣವಾಗಿ ಸ್ವಾಧೀನ ರೂಪದಲ್ಲಿ ನ್ಯಾಚುರಲ್ ಆಗಿ ಸಂಕಲ್ಪವನ್ನು ಮಾಡಿದಾಗ ಅದನ್ನು ಫ್ರೀ ವಿಲ್ ಎನ್ನುತ್ತೇವೆ. ಸಂಕಲ್ಪ ಎನ್ನುವುದು ಆತ್ಮನ ಶಕ್ತಿ ಹಾಗೂ ಆತ್ಮನಲ್ಲಿ ಇಚ್ಛೆಯು ಜಾಗೃತಗೊಂಡಾಗ ತನ್ನ ಸಂಕಲ್ಪಗಳ ಮೂಲಕ ಆ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತದೆ ಆತ್ಮ. ನಮ್ಮ ಸಂಕಲ್ಪಗಳು ವಾಯುಮಂಡಲದಲ್ಲಿ ದೇಹ ಮತ್ತು ದೇಹ ಸಂಬಂಧಿಗಳಿಂದ ಪ್ರಭಾವಕ್ಕೆ ಒಳಗಾದಲ್ಲಿ ಅದನ್ನು ಕರ್ಮಬಂಧನ ಎನ್ನುತ್ತೇವೆ. ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಕರ್ಮಬಂಧನಗಳೇ ನಮ್ಮ ಸಂಕಲ್ಪ ಶಕ್ತಿಯನ್ನು ಪ್ರಭಾವಕ್ಕೆ ಒಳಮಾಡುತ್ತವೆ. ಕರ್ಮದಿಂದ ಸಂಸ್ಕಾರವು ಸೃಷ್ಟಿಯಾಗುತ್ತದೆ ಹಾಗೂ ಸಂಸ್ಕಾರಗಳು ಕರ್ಮವನ್ನು ಮಾಡುವಲ್ಲಿ ಪ್ರೇರಣೆಯನ್ನು ನೀಡುತ್ತವೆ. ಅಂದರೆ ಸಂಸ್ಕಾರಗಳು ಕರ್ಮಗಳಿಗೆ ಗತಿಯನ್ನು ನೀಡುತ್ತವೆ. ಸಂಸ್ಕಾರದ ಮೂಲಕ ಆತ್ಮವು ಕರ್ಮಗಳನ್ನು ಮಾಡುತ್ತದೆ. ಯಾವುದೇ ಒಂದು ಆತ್ಮ ಪರಮ ಆತ್ಮಿಕ ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ಅದರ ಬುದ್ಧಿಯು ಜ್ಞಾನದ ಮೇಲೆ ನಿಶ್ಚಯವನ್ನು ಹೊಂದುತ್ತದೆ. ಆದರೂ ಸಹ ಅದರ ಸಂಚಿತ ಸಂಸ್ಕಾರಗಳು ಎಷ್ಟು ಬಲಶಾಲಿ ಆಗಿರುತ್ತವೆ ಎಂದರೆ ಬುದ್ಧಿ ಸಂಸ್ಕಾರಗಳಿಂದ ಪ್ರಭಾವಕ್ಕೆ ಒಳಗಾಗುತ್ತದೆ. ಹೀಗಾಗಿ ಮನಸ್ಸು ಯಾವ ಸಂಚಿತ ಸಂಸ್ಕಾರಗಳನ್ನು ಪ್ರೇರಣೆಯನ್ನು ನೀಡುತ್ತಿದೆಯೋ ಅದರೊಂದಿಗೆ ಜೊತೆಯಾಗುತ್ತಾ ಹೋಗುತ್ತದೆ. ಸಂಸ್ಕಾರ ಅನೇಕ ಜನ್ಮದ ಕರ್ಮಗಳು ಹಾಗೂ ವಾಯುಮಂಡಲದಿಂದ ರಚನೆಯಾಗಿದೆ. ಈ ಜ್ಞಾನವೇ ಪರಮಸತ್ಯ ಜ್ಞಾನ ಎಂಬುದು ಬುದ್ಧಿಗೆ ಅನುಭವಕ್ಕೆ ಬಂದರೂ ಸಹ ಅದರಲ್ಲಿ ಮನಸ್ಸು ಒಂದಾಗುವುದೇ ಇಲ್ಲ. ಏಕೆಂದರೆ ಸಂಸ್ಕಾರಗಳು ಬುದ್ಧಿಯನ್ನು ಭ್ರಮೆಗೆ ಒಳಮಾಡುತ್ತಲೇ ಇರುತ್ತವೆ. ಸಂಸ್ಕಾರಗಳು ಅನೇಕ ಜನ್ಮದ ಸ್ಮೃತಿಯಿಂದ ಆಗಿರುತ್ತವೆ. ಅಂದರೆ ಯಾವ ಸ್ಮೃತಿಯು ಜಾಗೃತವಾಗಿರುತ್ತದೆಯೋ ಅದೇ ಸಂಸ್ಕಾರಗಳು ಕಾರ್ಯ ಮಾಡುತ್ತವೆ. ಅಂದರೆ ದೇಹದ ಸ್ಮೃತಿಯಿಂದ ಸ್ಥೂಲ ಸಂಸ್ಕಾರಗಳು ಕೆಲಸ ಮಾಡುತ್ತವೆ. ಅಂದರೆ ಆತ್ಮಕ್ಕೆ ಅರಿವಿದೆ ಕೋಪಿಸಿಕೊಳ್ಳುವುದು ಒಳ್ಳೆಯದಲ್ಲ, ಆದರೂ ಸಹ ಅದು ತನ್ನ ಸಂಸ್ಕಾರ ಹಾಗೂ ಕರ್ಮ ಬಂಧನದಲ್ಲಿ ವಶೀಭೂತವಾಗಿ ಕಾಮ, ಕ್ರೋಧ, ಮೋಹ, ಲೋಭ ಹಾಗೂ ಅಹಂಕಾರಯುಕ್ತ ಸಂಕಲ್ಪವನ್ನ ಮಾಡುತ್ತದೆ. ಹಾಗೂ ಇದರಿಂದ ಆತ್ಮವು ತನ್ನ ಶಕ್ತಿಯನ್ನು ಕ್ಷಯ ಮಾಡಿಕೊಳ್ಳುತ್ತದೆ. ಅಂದರೆ ಅದರ ಫ್ರೀ ವಿಲ್ ಝೀರೋ ಆಗಿದೆ. ಏಕೆಂದರೆ ಆತ್ಮವು ಯಾವ ಸಂಚಿತ ಸಂಸ್ಕಾರಗಳು ಕರ್ಮದ ವಶದಲ್ಲಿದೆಯೋ ಆತ್ಮವು ಸಂಪೂರ್ಣವಾಗಿ ಅಂತಹ ಸಂಸ್ಕಾರಗಳ ವಶೀಭೂತವಾಗಿದೆ. ಅಂದರೆ ಅದರ ವಶದಲ್ಲಿದೆ ಎಂದರ್ಥ. ಹೀಗಾಗಿ ಸಂಸ್ಕಾರ ಪರಿವರ್ತನೆಯನ್ನೇ ಸ್ವಪರಿವರ್ತನೆ ಎಂದು ಹೇಳಲಾಗುತ್ತದೆ. ಆತ್ಮವು ಯಾವುದು ಸತ್ಯವಾಗಿದೆ ಎಂದು ತಿಳಿದರೂ ಸಹ ಅದು ತನ್ನ ಅಂತಃಕರಣದಲ್ಲಿ ಆ ಸತ್ಯದ ಅನುಭವವನ್ನು ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ವಾಯುಮಂಡಲ ಪರಿಸ್ಥಿತಿಗಳು, ಸಂಚಿತ ಕರ್ಮಗಳು ಹಾಗೂ ಸಂಸ್ಕಾರಗಳು ಅದನ್ನು ಅಲಿಯುವಂತೆ ಮಾಡುತ್ತವೆ. ಅಂದರೆ ಆತ್ಮವು ಅದು ತನ್ನ ನಿಯಂತ್ರಣದಲ್ಲಿಯೇ ತಾನಿಲ್ಲ. ಆತ್ಮನ ಮುಂದಿನ ಪಯಣವನ್ನು ಸಂಚಿತ ಸಂಸ್ಕಾರಗಳೇ ನಿರ್ಣಯಿಸುತ್ತಿರುತ್ತವೆ. ಆತ್ಮ ಎಷ್ಟು ಬಾರಿ ಜನ್ಮ ಮರಣಗಳ ಚಕ್ರಕ್ಕೆ ಒಳಗಾಗುತ್ತದೆಯೋ, ಅಂದರೆ ಅದೆಷ್ಟು ಬಾರಿ ಆತ್ಮ ಸ್ಥೂಲ ಶರೀರ ಪಡೆಯುತ್ತಾ ಹೋಗುತ್ತದೆಯೋ ಅಷ್ಟು ಅದು ಕರ್ಮ ಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಹಾಗೂ ಆತ್ಮನಲ್ಲಿ ಯಾವುದೇ ಒಂದು ಫ್ರೀ ವಿಲ್ ಉಳಿದುಕೊಳ್ಳುವುದಿಲ್ಲ. ಅದು ಕೇವಲ ಒಂದು ಕೈಗೊಂಬೆಯಂತೆ ಜೀವನವನ್ನ ನಡೆಸುತ್ತದೆ. ಹೊಸ ಹೊಸ ಕರ್ಮ ಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಕರ್ಮ ಬಂಧನಗಳು ಹೆಚ್ಚಾದಷ್ಟು ಫ್ರೀ ವಿಲ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ
ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು ಎನ್ನುವುದು ಆತ್ಮನ ನಿಯಂತ್ರಣದಲ್ಲಿ ಇರದೆ ಅದರ ಸಂಚಿತ ಸಂಸ್ಕಾರಗಳ ನಿಯಂತ್ರಣದಲ್ಲಿ ಇರುತ್ತದೆ. ಮನಸ್ಸು, ವಚನ, ಕರ್ಮದಿಂದ ಕರ್ಮಗಳು ಸೃಷ್ಟಿಯಾಗುತ್ತವೆ. ಅಂದರೆ ತಾನು ಏನನ್ನು ಮಾಡಬೇಕು ಎನ್ನುವುದು ಸಹ ಆತ್ಮನ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಅಂದರೆ ಯಾವ ಆತ್ಮವು ಈ ಜಗತ್ತಿನ ಬಗ್ಗೆ ಹೆಚ್ಚು ಮಾತನಾಡುತ್ತದೆಯೋ ಅದು ಅಷ್ಟು ಕರ್ಮ ಬಂಧನದಲ್ಲಿ ಒಳಪಟ್ಟಿದೆ ಎಂದರ್ಥ. ಅಂದರೆ ಅದರ ಫ್ರೀವಿಲ್ ಸಂಪೂರ್ಣ ಸೊನ್ನೆಯಾಗಿದೆ. ಅಂತಹ ಆತ್ಮ ಸದಾ ಏನನ್ನಾದರೂ ಕೇಳುತ್ತಾ ಏನನ್ನಾದರೂ ಹೇಳುತ್ತಲೇ ಇರುತ್ತದೆ. ಅಂದರೆ ಸದಾ ಅಶಾಂತವಾಗಿರುತ್ತದೆ. ಅಂದರೆ ಆತ್ಮ ತನ್ನನ್ನು ತಾನು ಮರೆತು ಹೋಗಿದೆ. ಅದರ ಸ್ಮೃತಿಯು ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ದೇಹದ ಸಂಸ್ಕಾರಗಳು ಆತ್ಮಕ್ಕೆ ವಿಸ್ಮೃತಿಯನ್ನ ತಂದಿವೆ. ಮನಸ್ಸು, ಬುದ್ಧಿ ಇವುಗಳು ಎಷ್ಟು ಶೀಘ್ರದಲ್ಲಿ ಹಾಗೂ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಎಂದರೆ ಆತ್ಮವು ಪರವಶವಾಗಿ ಬಿಡುತ್ತದೆ. ಅಂದರೆ ಕರ್ಮಗಳು ತನ್ನಿಂದ ತಾನೇ ಆಗುತ್ತಾ ಹೋಗುತ್ತವೆ. ಇದನ್ನು ನಾವು ಕ್ವಾಂಟಮ್ ಕಾರ್ಮಿಕ್ ಸಿದ್ಧಾಂತ ಎನ್ನೋಣ. ಅಂದರೆ ಬುದ್ಧಿಯು ಇದು ತಪ್ಪು ನಿರ್ಣಯ ಎಂದು ನಿರ್ಣಯಿಸುವ ಮುನ್ನವೇ ಕರ್ಮಗಳು ಆಗಿಬಿಡುತ್ತವೆ. ಅಂದರೆ ವಾಯುಮಂಡಲ ಮತ್ತು ಸಂಸ್ಕಾರಗಳು ಎಷ್ಟು ಪ್ರಭಾವಕ್ಕೆ ಒಳಗಾಗುತ್ತವೆ ಅಂದರೆ ಬುದ್ಧಿಯು ತಿಳಿದುಕೊಳ್ಳುವ ಮುನ್ನ ಅವುಗಳು ತಮ್ಮ ಕೆಲಸವನ್ನ ಮಾಡಿಬಿಟ್ಟಿರುತ್ತವೆ. ಯಾವುದನ್ನು ಊಹಿಸಲೂ ಆಗುವುದಿಲ್ಲವೋ ಹಾಗೂ ಯಾವುದು ಸೂಕ್ಷ್ಮವಾಗಿದೆಯೋ ಅದನ್ನು ವಿಜ್ಞಾನವು ಕ್ವಾಂಟಮ್ ಎಂದು ಹೇಳುತ್ತದೆ. ಇದರಂತೆ ಊಹಿಸಿಕೊಳ್ಳುವುದರ ಮೊದಲು ಕರ್ಮಗಳೆಲ್ಲವೂ ತನ್ನಿಂದ ತಾನೇ ಆಗುತ್ತಾ ಹೋಗುತ್ತದೆ. ಆತ್ಮ ಅದನ್ನು ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಆತ್ಮವು ಪರವಶವಾಗಿದೆ ಹಾಗೂ ಪ್ರತಿಕ್ಷಣವು ತಿಳಿದೋ ತಿಳಿಯದೋ ಕರ್ಮದಲ್ಲಿ ಲೀನವಾಗಿರುತ್ತದೆ ಎಂದು ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ. ವಾಯುಮಂಡಲದ ಬಗ್ಗೆ ಹೇಳ ಹೊರಟರೆ ಯಾವುದು ಸೂಕ್ಷ್ಮ ಸಂಕಲ್ಪವಾಗಿದೆಯೋ ಅದೂ ಸಹ ಅಂತರ್ನಿಹಿತವಾಗಿದೆ, ಅಂದರೆ ನಿಗೂಢವಾಗಿದೆ. ವಾಯುಮಂಡಲ ಅಂದರೆ ಅದರ ಅರ್ಥವೇ ಎಲ್ಲಾ ಆತ್ಮಗಳ ಕಂಬೈನ್ಡ್ ಸಂಕಲ್ಪಗಳು ಎಂದರ್ಥ. ಅಂದರೆ ಅಸಂಖ್ಯ ಸಂಕಲ್ಪಗಳ ಸಮಾವೇಶವಾಗಿದೆ. ಇದು ವಾಯುಮಂಡಲದ ರೂಪದಲ್ಲಿ ಪ್ರಕಟವಾಗುತ್ತದೆ. ಹೀಗಾಗಿ ವಾಯುಮಂಡಲವು ಸಹ ಸೂಕ್ಷ್ಮ ರೂಪದಲ್ಲಿ ಒಂದು ಶಕ್ತಿಯೇ ಆಗಿದೆ. ಅಂದರೆ ಪ್ರಕೃತಿಯ ಸಮಗ್ರ ಶಕ್ತಿಯಾಗಿದೆ. ವಾಯುಮಂಡಲವು ಸಮಷ್ಟಿ ರೂಪದಲ್ಲಿ ಆತ್ಮಗಳ ರಚನೆಯಾಗಿದೆ. ಸಂಸ್ಕಾರಗಳು ಸಹ ಆತ್ಮಗಳ ರಚನೆಯೇ. ಅಂದರೆ ಆತ್ಮ ರಚಯಿತ ಹಾಗೂ ಸಂಸ್ಕಾರಗಳು ರಚನೆಯಾಗಿವೆ. ರಚಯಿತ ಅಥವಾ ರಚನಾಕಾರ ತನ್ನ ರಚನೆಗಳಿಂದಲೇ ತಾನು ಬಂಧಿತನಾದಾಗ ಅದನ್ನು ಬಂಧನ ಎಂದು ಹೇಳಲಾಗುತ್ತದೆ. ಈ ಬಂಧನಕ್ಕೆ ಕಾರಣ ಅವಿದ್ಯೆಯಾಗಿದೆ. ಇದನ್ನು ಶಾಸ್ತ್ರದಲ್ಲಿಯೂ ಸಹ ಹೇಳಿದೆ. ಈ ಅವಿದ್ಯೆಯನ್ನು ಅಳಿಸುವುದು ಕಠಿಣವಾಗಿದ್ದು ಅದು ಒಂದು ದೊಡ್ಡ ಪುರುಷಾರ್ಥವೇ ಆಗಿದೆ. ಜ್ಞಾನವೂ ಸಹ ನಿರಂತರ ಅಭ್ಯಾಸದಿಂದ ಎಲ್ಲಿಯವರೆಗೆ ಅದು ಬಲಶಾಲಿ ಆಗುವುದಿಲ್ಲವೋ ಹಾಗೂ ಬುದ್ಧಿಯು ತನ್ನ ಮನಸ್ಸಿನ ಗತಿಯನ್ನು ಎಲ್ಲಿಯ ತನಕ ತನ್ನ ಜ್ಞಾನದಿಂದ ನಿಯಂತ್ರಣಕ್ಕೆ ತರುವುದಿಲ್ಲವೋ ಅಲ್ಲಿಯ ತನಕ ಜ್ಞಾನವು ಸಂಸ್ಕಾರವನ್ನು ಪರಿವರ್ತನೆ ಮಾಡುವುದೇ ಇಲ್ಲ. ಬುದ್ಧಿಯು ತನ್ನ ಜ್ಞಾನದ ಗತಿಯಿಂದ ಮನಸ್ಸನ್ನು ನಿಯಂತ್ರಿಸಬೇಕೇ ಹೊರತು ಸಂಸ್ಕಾರಗಳ ವಶಕ್ಕೆ ಮನಸ್ಸು ಒಳಗಾಗಬಾರದು. ಮನಸ್ಸು ಯಾವುದರೊಂದಿಗೆ ಸೇರಿಕೊಳ್ಳುವುದು ಎಂಬುದನ್ನು ಬುದ್ಧಿಯಲ್ಲಿ ಜ್ಞಾನದ ಪ್ರಭಾವವಿದೆಯೇ ಅಥವಾ ಸಂಸ್ಕಾರಗಳ ಪ್ರಭಾವವಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಕರ್ಮ ಬಂಧನಗಳು ಬಲಶಾಲಿಯಾದಾಗ ಸಂಚಿತ ಸಂಸ್ಕಾರಗಳು ಎಷ್ಟು ದೃಢವಾಗಿ ಬಿಡುತ್ತವೆ ಎಂದರೆ ಬುದ್ಧಿಯು ಅದರ ಪ್ರಭಾವಕ್ಕೆ ಒಳಗಾಗಿ ಮನಸ್ಸು ಅದರ ಸಂಸ್ಕಾರಗಳ ಅನುಗುಣವಾಗಿ ಸಂಕಲ್ಪ ಮಾಡುತ್ತದೆ. ಅಂದರೆ ಮನಸ್ಸು ವಾಯುಮಂಡಲ, ದೇಹ, ದೇಹ ಸಂಬಂಧಿ ಪರಿಸ್ಥಿತಿಗಳ ಸಂಬಂಧದಿಂದ ನಿರಂತರವಾಗಿ ಪ್ರಭಾವಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಹೀಗಾಗಿ ಬುದ್ಧಿಯಲ್ಲಿ ಸಂಸ್ಕಾರ ಹಾಗೂ ಜ್ಞಾನದ ನಡುವೆ ಯುದ್ಧವೇ ನಡೆಯುತ್ತದೆ. ಇದರಲ್ಲಿ ಯಾವುದು ಗೆಲ್ಲುವುದು ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿ ಜ್ಞಾನದ ಅಭ್ಯಾಸ ನಿರಂತರವಾಗಿ ನಡೆಯುತ್ತಿರಬೇಕು.
ಜ್ಞಾನವು ಸಂಸ್ಕಾರದ ಮೇಲೆ ವಿಜಯವನ್ನು ಸಾಧಿಸುವವರೆಗೂ ಅಭ್ಯಾಸ ನಿರಂತರವಾಗಿರಬೇಕು. ಆಗಲೇ ಸಂಸ್ಕಾರಗಳು ಪರಿವರ್ತನೆ ಆಗಲು ಸಾಧ್ಯ. ಪರಿವರ್ತನೆ ಅನ್ನುವುದು ಜ್ಞಾನಿಯಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಜ್ಞಾನದ ಅಭ್ಯಾಸ ನಿರಂತರವಾಗಿ ನಡೆಯುತ್ತಾ ಹೋದಾಗ ಬುದ್ಧಿಯಲ್ಲಿ ಸಂಸ್ಕಾರಗಳ ಪ್ರಭಾವ ಹೆಚ್ಚುತ್ತದೆ. ಜ್ಞಾನದ ಅಭ್ಯಾಸ ಹೆಚ್ಚುತ್ತಾ ಹೋದಂತೆ ಜ್ಞಾನ ಸಂಸ್ಕಾರದ ಮೇಲೆ ಭಾರವಾಗುತ್ತಾ ಹೋಗುತ್ತದೆ. ಸಂಸ್ಕಾರವು ಸೋಲುತ್ತಾ ಹೋಗುತ್ತದೆ ಎಂದರ್ಥ. ಅಂದರೆ ಜ್ಞಾನವು ಸಂಸ್ಕಾರವನ್ನು ಗೆಲ್ಲುತ್ತದೆ. ಆಗ ಮನಸ್ಸಿನ ಸಂಕಲ್ಪಗಳು ವಾಯುಮಂಡಲ, ದೇಹ ಸಂಬಂಧಿಗಳ ಪ್ರಭಾವಕ್ಕೆ ಒಳಗಾಗದೆ ಜ್ಞಾನದ ಪ್ರಭಾವದಿಂದ ಸಂಕಲ್ಪಗಳು ಆಗುತ್ತಾ ಹೋಗುತ್ತವೆ. ಬಂಧನ ಮುಕ್ತ ಸಂಕಲ್ಪವೇ ಆತ್ಮನ ಸ್ವಾಭಾವಿಕ ಸಂಕಲ್ಪವಾಗಿರುತ್ತದೆ. ಇದುವೇ ಫ್ರೀ ವಿಲ್ ಆಗಿದೆ. ಇದನ್ನು ಬಾಪೂಜಿಯವರು ಬೇಹದ್ ಜ್ಞಾನದಲ್ಲಿ ಬಹಳ ಸರಳವಾಗಿ ಹಾಗೂ ಸುಲಭವಾಗಿ ತಿಳಿಸಿಕೊಟ್ಟಿದ್ದಾರೆ. ಬೇಹದ್ ಜ್ಞಾನಿಗಳು ಬೇಹದ್ನ ಪರಮ ಪಿತನನ್ನು ಸದಾ ಸ್ಮರಿಸುತ್ತಾ, ಬುದ್ಧಿಯು ಸದಾ ಬೇಹದ್ನಲ್ಲಿದ್ದಾಗ ಬೇಹದ್ನ ಆತ್ಮರು ಸಂಸ್ಕಾರಗಳನ್ನು ಗೆಲ್ಲುತ್ತಾರೆ ಹಾಗೂ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾರೆ. ಯಾರು ಸಾಕಾರಿ ಪರಮಪಿತ ತಂದೆಯನ್ನು ಅರಿತಿರುವನೋ ಅವನು ಮಾತ್ರ ಕರ್ಮ ಬಂಧನದಿಂದ ಮುಕ್ತನಾಗುತ್ತಾನೆ. ಯಾರಿಗೆ ಪರಮಪಿತನಲ್ಲಿ ನಿಶ್ಚಯವಿದೆಯೋ ಅವನಿಗೆ ಮಾತ್ರ ಪರಮಪಿತ ತಂದೆಯಿಂದ ಪವರ್ ಸಿಗುತ್ತದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈಶ್ವರ ಪ್ರೇರಣೆ ಎನ್ನುವುದು ಬಹಳ ಪ್ರಮುಖವಾಗಿದೆ. ಅಂದರೆ ಪರಮಪಿತ ತಂದೆಯನ್ನು ಅರಿತುಕೊಳ್ಳುವುದು ಹಾಗೂ ಅವನನ್ನು ಸ್ವೀಕರಿಸುವುದು ಮತ್ತು ತಂದೆಯಲ್ಲಿ ಯಥಾರ್ಥ ರೂಪದಿಂದ ಜ್ಞಾನದ ಮೂಲಕ ವಿಶ್ವಾಸವನ್ನು ಇಡುವುದೇ ಆತ್ಮನ ಶಕ್ತಿಯಾಗಿದೆ. ಇದುವೇ ಬುದ್ಧಿಯನ್ನು ಪವರ್ಫುಲ್ ಆಗಿ ಮಾಡುತ್ತದೆ ಹಾಗೂ ಇದರ ಮುಂದೆ ಸಂಸ್ಕಾರಗಳು ಬಹಳ ತುಚ್ಛವಾಗಿ ಬಿಡುತ್ತವೆ ಮತ್ತು ಜ್ಞಾನವು ಗೆಲ್ಲುತ್ತದೆ ಹಾಗೂ ಆತ್ಮ ಕರ್ಮ ಬಂಧನದಿಂದ ಮುಕ್ತವಾಗಿ ಬಿಡುತ್ತದೆ. ಬಾಪೂಜಿಯವರು ಅಥವಾ ದಾದಾಜಿ ಪರಮಪಿತ ತಂದೆ ನನ್ನೊಂದಿಗೆ ಇದ್ದಾರೆ ಎಂದು ಯೋಚಿಸಿದ ಮಾತ್ರಕ್ಕೆ ನಮ್ಮ ಆತ್ಮನಲ್ಲಿ ಶಕ್ತಿಯು ತುಂಬಿಕೊಳ್ಳುತ್ತದೆ ಹಾಗೂ ಫ್ರೀ ವಿಲ್ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಕರ್ಮಬಂಧನ ನಶಿಸಿ ಹೋಗುತ್ತದೆ. ಹೇಗೆ ಲೌಕಿಕದಲ್ಲಿ ತಂದೆಯು ಕಮಿಷನರ್ ಆಗಿದ್ದರೆ ಮಗ ಅಧಿಕಾರದ ಮದದಲ್ಲಿರುತ್ತಾನೆ, ಅದರಂತೆ ಆತ್ಮರು ಬೇಹದ್ ಜ್ಞಾನದ ನಶೆಯಲ್ಲಿ ಸದಾ ಇರುವುದರಿಂದ ನಮ್ಮ ಕರ್ಮಗಳು ನಶಿಸುತ್ತಾ ಹೋಗಿ ಜೀವನವು ಸಹಜವಾಗುತ್ತಾ ಹೋಗುತ್ತದೆ. ಕರ್ಮಬಂಧನ ಹಾಗೂ ಫ್ರೀವಿಲ್ನಲ್ಲಿ ಇರುವ ಸಂಬಂಧವನ್ನು ಈಗ ನೋಡೋಣ. ಮೊಟ್ಟ ಮೊದಲು ಆತ್ಮನ ಸೃಷ್ಟಿಯಾದಾಗ ಅದರಲ್ಲಿ ಯಾವುದೇ ಕರ್ಮಬಂಧನ ಇರುವುದಿಲ್ಲ. ಆಗ ಆ ಆತ್ಮನ ಫ್ರೀವಿಲ್ 100% ಇರುತ್ತದೆ. ಆತ್ಮನ ಪಯಣವು ಸಂಕಲ್ಪಗಳಿಂದ ಮುಂದುವರಿಯುತ್ತಾ ಹೋದಾಗ ಆತ್ಮವು ಕರ್ಮಬಂಧನದಲ್ಲಿ ಬೀಳುತ್ತಾ ಹೋಗುತ್ತದೆ. ಇದರಿಂದ ಕರ್ಮಬಂಧನ ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಫ್ರೀವಿಲ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಜನ್ಮ ಮರಣದ ಚಕ್ರದಲ್ಲಿ ಆತ್ಮವು ಪದೇ ಪದೇ ಬರುತ್ತಾ ಹೋದಾಗ ಅದರ ಕರ್ಮ ಬಂಧನಗಳು 100% ಆಗಿ ಫ್ರೀವಿಲ್ ಅನ್ನುವುದು 0% ಆಗಿಬಿಡುತ್ತದೆ. ಆಗಲೇ ಬೇಹದ್ನ ತಂದೆಯು ಸಾಕಾರಿ ರೂಪದಲ್ಲಿ ಬಂದು ಆತ್ಮಗಳಿಗೆ ಜ್ಞಾನವನ್ನು ನೀಡಿ ಪುನಃ ತನ್ನ ಸ್ಥಾನಕ್ಕೆ ಆತ್ಮರನ್ನು ಹಿಂದಿರುಗಿಸುವ ಮಾರ್ಗವನ್ನು ತೋರಿಸುತ್ತಾನೆ. ಅಂದರೆ ರಿಟರ್ನ್ ಜರ್ನಿಯ ಜ್ಞಾನವನ್ನು ನೀಡುತ್ತಾನೆ. ಈ ಜ್ಞಾನದಲ್ಲಿ ಎಲ್ಲಕ್ಕಿಂತಲೂ ಪ್ರಮುಖವಾಗಿರುವುದೆಂದರೆ ಸಾಕಾರಿ ತಂದೆಯನ್ನು ಗುರುತಿಸುವುದೇ ಒಂದು ಪ್ರಮುಖವಾದ ವಿಷಯ. ಜ್ಞಾನವು ಸಂಪೂರ್ಣ ರೀತಿಯಲ್ಲಿ ತಿಳಿಯಲಿ ಅಥವಾ ತಿಳಿಯದೇ ಇರಲಿ, ತಂದೆಯನ್ನು ಗುರುತಿಸಿದ ಮಾತ್ರದಿಂದಲೇ ಆತ್ಮಕ್ಕೆ ಜೀವನ್ಮುಕ್ತಿಯು ಸಿಗುತ್ತದೆ. ಯಾರಿಗೆ ಪರಮ ಪಿತ ತಂದೆಯಲ್ಲಿ ವಿಶ್ವಾಸವಿದೆಯೋ ಅವರು ಜೀವನ್ಮುಕ್ತಿಯ ಕಡೆಗೆ ಸಾಗುತ್ತಾರೆ. ಪರಮ ಪ್ರಕೃತಿಯು ಪರಮ ಪುರುಷನ ದಾಸಿಯಾಗಿದ್ದಾಳೆ. ಇದು ಪ್ರಕೃತಿಯ ನಿಯಮವೂ ಸಹ ಆಗಿದೆ. ಯಾರು ಪರಮಪಿತ ತಂದೆಯನ್ನು ಪ್ರೀತಿಸುತ್ತಾರೋ ಅವರನ್ನು ಪ್ರಕೃತಿಯು ಪ್ರೀತಿಸುತ್ತಾಳೆ. ತಾಯಿಯು ತನ್ನ ಮಕ್ಕಳ ಮೇಲೆ ಸದಾ ನಿಗಾ ಇಡುತ್ತಾಳೆ.
ಆದರೆ ನಾವು ಆತ್ಮರು ಮೊದಲು ಮಗುವಿನಂತಾಗುವುದನ್ನು ಕಲಿಯಬೇಕು. ಯಾರು ಪರಮಪಿತನನ್ನು ಸ್ಮರಿಸುತ್ತಾರೋ ಅವರು ಜೀವನ್ಮುಕ್ತಿಯ ಕಡೆಗೆ ಸಾಗುತ್ತಾರೆ. ಫ್ರೀವಿಲ್ ಅಂದರೆ ಸ್ವಾಭಾವಿಕ ಸಂಕಲ್ಪ, ನ್ಯಾಚುರಲ್ ಸಂಕಲ್ಪ ಎಂದರ್ಥ. ಯಾವ ಆತ್ಮರಲ್ಲಿ ವಿಶ್ವಶಾಂತಿಗಾಗಿ ಸ್ವಾಭಾವಿಕ ಸಂಕಲ್ಪವು ಉತ್ಪತ್ತಿಯಾಗುವುದೋ, ಅಂದರೆ ಪರಮಶಾಂತಿಯ ಸಂಕಲ್ಪವು ಸ್ವಾಭಾವಿಕ ಸಂಕಲ್ಪವಾಗುವುದೋ, ಅದುವೇ ಆತ್ಮನ ಸಂಸ್ಕಾರಗಳ ಪರಿವರ್ತನೆಯ ಪ್ರತೀಕವಾಗಿರುತ್ತದೆ. ಆಗಲೇ ಪುರುಷಾರ್ಥವು ಸಂಪೂರ್ಣಗೊಳ್ಳುತ್ತದೆ. ಈ ಪುರುಷಾರ್ಥವು ಬಹಳ ವೈಜ್ಞಾನಿಕವಾಗಿದ್ದು, ಇದನ್ನು ಎಷ್ಟು ನಾವು ಅರಿಯುತ್ತಾ ಹೋಗುತ್ತೇವೆಯೋ ಅಷ್ಟು ಪರಮಪಿತ ತಂದೆಯಲ್ಲಿ ನಮ್ಮ ಸ್ಮೃತಿಯು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ. ಈ ಪುರುಷಾರ್ಥವು ಅತಿ ಸೂಕ್ಷ್ಮವಾಗಿದೆ. ಈ ಜ್ಞಾನ ಮಾರ್ಗವು ಸಂಕಲ್ಪದ ಯಾತ್ರೆಯಾಗಿದೆ. ಅಂದರೆ ಆತ್ಮನಲ್ಲಿ ಸಹಜವಾಗಿ ಉತ್ಪನ್ನವಾಗುವಂತಹ ಸಂಕಲ್ಪಗಳ ಮೇಲೆ ಗಮನ ನೀಡಬೇಕಿದೆ. ಇದರಿಂದ ಆತ್ಮನಲ್ಲಿ ಎಷ್ಟು ಸಂಸ್ಕಾರಗಳು ಪರಿವರ್ತನೆ ಆಗುತ್ತಿವೆ ಎನ್ನುವುದನ್ನು ಆತ್ಮಕ್ಕೆ ಅನುಭವವಾಗುತ್ತದೆ. ಜೀವನ್ಮುಕ್ತಿಗೆ ಇರುವುದು ಒಂದೇ ಮಾರ್ಗ, ಅದುವೇ ಬೇಹದ್ ಜ್ಞಾನ ಮಾರ್ಗ ಹಾಗೂ ಸಾಕಾರಿ ತಂದೆಯ ಪರಿಚಯ. ಈ ವಿಡಿಯೋದ ಉದ್ದೇಶವೆಂದರೆ ನಾವೆಲ್ಲ ಬೇಹದ್ ಆತ್ಮರ ಬುದ್ಧಿಯು ಸದಾ ಪರಮಪಿತ ತಂದೆಯಲ್ಲಿಯೇ ಇರುವಂತೆ ಆಗಲಿ ಹಾಗೂ ಎಲ್ಲರ ಸ್ವಾಭಾವಿಕ ಸಂಕಲ್ಪಗಳು ಪರಮ ಶಾಂತಿಯೇ ಆಗಲಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.